ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹೇಳಿದ್ದೆ ಅಣ್ಣ ಹಾಸ್ಪಿಟಲಲ್ಲಿ ಆಪ್ರೇಷನ್ ಆಗಿದೆ ಅಂತ ಹೇಳಿ. ಇನ್ನು ಅಣ್ಣ ಹಾಸ್ಪಿಟಲಲ್ಲೇ ಇದ್ದಾರೆ. ಏನು ಆಪ್ರೇಷನು ಏನಾಗಿತ್ತು ಅಂತ ಸುಮಾರು ಜನ ಕೇಳಿದ್ದೀರಾ ಕೂಡ. ಹಾಗೆ ಸೈಡಲ್ಲೂ ಬಂದು ಕೂಡ ಮೆಸೇಜ್ ಹಾಕಿದ್ದೀರಾ, ಚೆನ್ನಾಗಿ ನೋಡ್ಕೊಳ್ಳಿ, ಮನೆಗೆ ಬಂದಮೇಲೆ ಅದನ್ನು ತಿನ್ನಿಸಿ ಇದನ್ನು ತಿನ್ನಿಸಿ ಅಂತ ಹೇಳಿ. ಸೊ ಈ ನಿಮ್ಮ ಪ್ರೀತಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಅಣ್ಣಂಗೆ ಆ್ಯಕ್ಚುಲಿ ಏನಾಗಿತ್ತಪ್ಪ ಅಂತಂದರೆ, ಲಾಸ್ಟ್ ಅಣ್ಣ ಬೈಕಲ್ಲಿ ಹೋಗುವಾಗ ಬಿದ್ದಿದ್ರು. ಸೊ ರೈಟ್ ಹ್ಯಾಂಡಿಗೆ ಅವರಿಗೆ ಆಪ್ರೇಷನ್ ಆಗಿತ್ತು. ಸೊ ಆಪ್ರೇಷನ್ ಆಗಿ ರಾಡ್ ಹಾಕಿದರು. ಯಪ್ಪ, ಈ ಥರನೂ ರಾಡ್ ಹಾಕ್ತಾರಾ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಸೊ ನಾನು ರಾಡ್ ಹಾಕ್ತಾರೆ, ರಾಡ್ ರಿಮೂವ್ ಮಾಡ್ತಾರೆ ಅಂತ ಕೇಳಿದ್ದೆ. ಬಟ್ ರಿಮೂವ್ ಮಾಡಿದಾಗ ಆ ರಾಡ್ ಹೇಗಿರುತ್ತೆ ಅನ್ನೋದು ಇದೇ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ನೋಡಿದ್ದು. ಸೊ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ. ಸೊ ಅಣ್ಣಂಗೆ ರಾಡ್ ರಿಮೂವ್ ಮಾಡಬೇಕಾಗಿತ್ತು. ಸೊ ಅದು ಆಪ್ರೇಷನ್ ಮತ್ತೆ ಮಾಡ್ಕೊಂಡಿದ್ದಾರೆ. ಸೊ ರಾಡ್ ರಿಮೂವ್ ಆಗಿದೆ, ಆಪ್ರೇಷನ್ನು ಕೂಡ ತುಂಬಾ ಚೆನ್ನಾಗಿ ಆಗಿದೆ. ಸೊ ಇವಾಗ ಅಣ್ಣ ಚೆನ್ನಾಗಿದ್ದಾರೆ. ಸೊ ಈ ರಾಡ್ ಆ್ಯಕ್ಚುಲಿ ನಾನು ಹಾಸ್ಪಿಟಲಲ್ಲಿ ಒಂದು ನೈಟ್ ಅಲ್ಲೇ ಅಣ್ಣನ ಜೊತೆಗೆ ಇದ್ದೆ. ಸೊ ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ, ಹಾಗೆ ನನ್ನ ಬ್ಯಾಗಿಂದ ಬಂದಿದ್ದೆ. ಸೊ ಅವರಿಗೆ ಮತ್ತೆ ತಲುಪಿಸ್ಬೇಕಿದು, ಅಂದರೆ ಡಾಕ್ಟರ್ಸ್ಗಲ್ಲ, ಅಣ್ಣಂಗೆ. ಸೊ ರಾಡ್ ಹೇಗಿರುತ್ತೆ, ಸೊ ಹಾಕಿರ್ತಾರೆ, ಏನೇನು ಹಾಕಿರ್ತಾರೆ ಅಂತ ನಾನು ಇವತ್ತು ತೋರಿಸ್ತೀನಿ. ಹೇಗೂ ರಾಡ್ ಇರುತ್ತೆ ಅಂತ ಯಪ್ಪ ಗಾಬರಿ ಆಗುತ್ತೆ ನನಗಂತೂ. ಸೊ ನೋಡಿ, ಇದು ಆ್ಯಕ್ಚುಲಿ ನೋಡಿ, ಇದು ಪ್ಲೇಟ್ ಥರ ಕೂಡಿಸಿದ್ದಾರೆ. ಸೊ ಈ ಪ್ಲೇಟಿಗೆ ಇದೆಲ್ಲ ಸ್ಕ್ರೂ ಹಾಕಿದ್ದಾರೆ ನೋಡಿ, ಕಾಣಿಸ್ತಿದೆನಾ ನಿಮಗೆ? ನೋಡಿ ಈ ಥರ ನೋಡಿ, ಈ ಥರ ಇದು ಪ್ಲೇಟು. ಈ ಪ್ಲೇಟು ಕೂಡಿಸ್ಬಿಟ್ಟು ಈ ಸ್ಕ್ರೂ ಎಲ್ಲ ಹಾಕಿರ್ತಾರಂತೆ ನೋಡಿ. ಈ ಥರ ಎಲ್ಲ ಹಾಕಿರ್ತಾರೆ ಅಂತ ಹೇಳಿದ್ರು. ಸೊ ಹೇಗೆ ಹಾಕಿರ್ತಾರೋ ಗೊತ್ತಿಲ್ಲ, ಬಟ್ ಇಷ್ಟೆಲ್ಲ ಯೂಸ್ ಮಾಡಿದ್ದಾರೆ. ಇದು ನಮ್ಮ ಅಣ್ಣನ ಕೈಯಲ್ಲಿ 1-1.5 ವರ್ಷದಿಂದನೂ ಇತ್ತು. ಸೊ ಇದು ರಿಮೂವ್ ಮಾಡ್ಕೋಬೇಕಿತ್ತು. ಅವ್ರದ್ದು ಕೆಲಸ ಪ್ರೆಸರು ದಲ್ಲಿ ಸ್ವಲ್ಪ ಲೇಟ್ ಆಯಿತು, ಆದರೂ ಆಪ್ರೇಷನ್ ಎಲ್ಲ ಚೆನ್ನಾಗಾಯಿತು. ಇದು ರಿಮೂವ್ ಮಾಡಿದಾಗ ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಇನ್ನು ಹೊಸದಾಗಿ ತಂದಿರೋದು ಅನ್ನೋ ಥರ ಇತ್ತು. ನನಗಂತೂ ಆಶ್ಚರ್ಯ ಆಯಿತು, ಈ ಥರ ರಾಡು ಹಾಕಿರ್ತಾರ, ಆಮೇಲೆ ರಿಮೂವ್ ಮಾಡಿದಾಗ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಒಳ್ಳೆ ಕ್ವಾಲಿಟಿನೂ ಕೂಡ, ಇದು ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳಿದರು ಅಣ್ಣ. ನೋಡಿ ಇಷ್ಟೆಲ್ಲ ಹಾಕಿರ್ತಾರೆ. ಯಪ್ಪ ನೋಡಿದ್ರೇ ಭಯ ಆಗುತ್ತೆ. ಸೊ ಅವರಿಗೆ ಸೊ ಈ ಥರ ಹಾಕಿದಾಗ ಅವರಿಗೆ ಸ್ವಲ್ಪ ಕೈ ಮೂಮೆಂಟ್ ಮಾಡುವಾಗ ತ್ರಾಸ ಆಗ್ತಾಯಿತ್ತು ಮುಂಚೆನೂ. ಸೊ ಇವಾಗ ರಿಮೂವ್ ಸೊ ಇವಾಗ ಚೆನ್ನಾಗಿದ್ದಾರೆ. ಹಾಗೆ ಹಾಸ್ಪಿಟಲಲ್ಲಿ ಅಣ್ಣ ಇದ್ದಾರಲ್ಲ, ಇವತ್ತು ನಾನು ಅಡುಗೆ ಮಾಡಿ ಕಳಿಸ್ತೀನಿ ಅಂತ ಅಂದೆ. ಆದರೆ ನಮ್ಮ ದೀಪಣ್ಣ ಬೇಡ, ಮತ್ತೇನು ಮಾಡ್ತೀಯ, ನಾನು ಸೊಪ್ಪೆಲ್ಲ ತೊಗೊಂಬಂದಿದ್ದೀನಿ. ಸೊ ಮತ್ತು ಸೊಪ್ಪು ಎಲ್ಲ ವೇಸ್ಟ್ ಆಗುತ್ತೆ, ನಾನೇ ಮಾಡ್ತೀನಿ, ನೀನು ಬಂದುಬಿಡು, ಸ್ವಲ್ಪ ಹೆಲ್ಪ್ ಮಾಡ್ತೀಯಂತೆ ಅಂದರು. ಸರಿ ಆಯಿತು ಅಂತ ಇಲ್ಲಿ ಬಂದೆ. ಇವಾಗ ಹಾಲಿಡೇ ನಡೀತಾ ಇದೆ ಮಿಡ್ ಟರ್ಮಿಂದು. ಸೊ ಇವರು ಮನೆಯಲ್ಲಿ ಅಮ್ಮನ ಹತ್ರ ಅದು ಇದು ಕ್ವಾಟ್ಲೆ ಮಾಡಿಕೊಂಡು ಇವನು ಮೊಬೈಲ್ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಇವನದೇನಿಲ್ಲ. ಸೊ ಇವನು ಅಮ್ಮನ ಹತ್ರ ಕ್ವಾಟ್ಲೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಇಲ್ಲಿ ಬಂದಿದ್ದಾನೆ. ಸೊ ಏನಕ್ಕೋ ಏನಾಯಿತು ಅಂತಂದರೆ, ಅಮ್ಮ ಫೋನ್ ಕೊಡಲ್ಲ, ಟಿ ವಿ ನೋಡೋಕ್ಕೆ ಕೊಡಲ್ಲ ಅಂತ ಹೇಳಿ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಹಾಗೆಲ್ಲ ಮಾಡಬಾರ್ದಪ್ಪ, ಜಾಡ ಅಲ್ವಾ ನೀನು, ಫೋನು ಜಾಸ್ತಿ ನೋಡಬಾರ್ದು ಅಂತ ನಮ್ಮ ಮನೇಲಿ ಅಂದರೂ ನಾವು ಹೇಳ್ತಾ ಇರ್ತೀವಿ. ಆದ್ರೂ ಮಕ್ಕಳು ಕೇಳೋದಿಲ್ಲ, ಬರೀ ಫೋನು. ಸೊ ಯಾವುದಾದ್ರೂ ಫೋನ್ ಬಂದ್ರೂ ಕೊಡಲ್ಲ, ಆ ಥರ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು, ನೀನು ಗಲಾಟೆ ಮಾಡಬಾರ್ದು ಅಲ್ವಾ, ಸೈಲೆಂಟಾಗಿ ಇರಬೇಕು. ನಿಂಗೆ ಆಟ ಆಡೋಕ್ಕಾಗುತ್ತಾ? ಸೊ ಹೋಮ್ವರ್ಕು ಕೊಟ್ಟಿರ್ತಾರೆ, ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೋಬೇಕು. ಹೋಮ್ವರ್ಕ್ ಆದಮೇಲೆ ಸ್ವಲ್ಪ ಟಿ ವಿ ನೋಡು, ಮೊಬೈಲ್ ಏನಕ್ಕೆ ನೋಡೋದು ಅಂತ ನಾನು ಕೂಡ ಹೇಳಿದೆ. ಅಣ್ಣನೂ ಕೂಡ ಅದೇ ಹೇಳಿದರು ಬಂದು. ಸೊ ಅವ್ರ ಅಪ್ಪಾಜಿನೂ ಕೂಡ ಬಂದಿದ್ದರು. ಅಪ್ಪಾಜಿನೂ ಕೂಡ ಬೈದರು, ಬರೀ ಫೋನು ನೋಡ್ಕೊಂಡು ಕೂಡಬಾರ್ದು ಅಂತ ಹೇಳಿ. ಸೊ ಬೇಜಾರು ಮಾಡ್ಕೊಂಡು ಅವ್ನು ಕೂತ್ಕೊಂಡಿದ್ದ. ಸೊ ಅವನು ಗೇಮ್ ಎಲ್ಲ ಆಡ್ತಿದ್ರು. ಅವನಿಗೂ ಕೂಡ ಹೇಳಿದ್ವಿ, ಜಾಸ್ತಿ ಫೋನೆಲ್ಲ ನೋಡಬೇಡಿ, ಕಣ್ಣು ಹಾಳಾಗುತ್ತೆ. ಸೊ ನಿಮಗೆ ಹೇಳೋದು ಇವಾಗ ತಪ್ಪು ಅನಿಸ್ಬೋದು, ಬಟ್ ಮುಂದೆ ಹೋಗ್ತಾ ಕಣ್ಣೆಲ್ಲ ಹಾಳಾಗ್ತವೆ, ಅದೆಲ್ಲ ನೋಡಬಾರ್ದು ಅಂತ ನಾವು ಹೇಳಿದ್ವಿ. ಅಂದರೆ
ರೈಸ್ ಮಾಡ್ಕೊಂಡು ಹೇಳಿಲ್ಲ, ನೀಟಾಗಿ ಹೇಳಿದ್ವಿ. ಹಾಗೆ ಅಣ್ಣ ಸೊಪ್ಪೆಲ್ಲ ತಂದಿದ್ರು ಅಂತಲ್ಲ, ಸೊ ಎಲ್ಲ ಆರಿಸಿ ಇಟ್ಟಿದ್ರು. ನಾನು ಬರೋ ತನಕ ಎಲ್ಲ ಆರಿಸಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಹಾಗೆ ಇವಾಗ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವರು ಯಾವಾಗಲೂ ಸ್ಟಾಕ್ ಇರುತ್ತೆ. ಸೊ ಖಾಲಿ ಆಗ್ತಾ ಬಂದ ತಕ್ಷಣವೇ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ನಾನು ಕೂಡ ಮಾಡ್ಕೋಬೇಕು ಅಂತೀನಿ, ಬಟ್ ಮಾಡ್ಕೊಂಡೇ ಇಲ್ಲ. ಹಾಗೆ ಇಲ್ಲಿ ತುಪ್ಪ ಕಾಸಿದ್ರು. ಸೊ ಈ ಎಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಫ್ರೆಶ್ ಇದ್ದಂಗೆ ಎಲೆ ತಿನ್ಕೊಂಡ್ಬಿಡ್ಬೇಕು, ಚೆನ್ನಾಗಿರುತ್ತೆ ರೋಸ್ಟಾಗಿ. ನಾನು ಒಂದು ಎಲೆ ಎತ್ತಾಕೊಂಡು ತಿಂದ್ಬಿಟ್ಟೆ. ಹಾಗೆ ಅಣ್ಣನ ಮಗ ಬೆಂಗಳೂರಿಂದ ಬಂದಿದ್ದ. ಸೊ ಅವನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗ್ತಾ ಇದ್ದ. ಅವನಿಗೆ ಕಾಫಿ ಮಾಡಿಕೊಡೋಣ, ಸೊ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಕಾಫಿ ಮಾಡಿಕೊಡೋಣ ಅಂತ ಕಾಫಿ ಮಾಡಲಿಕ್ಕೆ ಹಾಲಿಟ್ಟೆ. ಹಾಗೆ ಇವತ್ತು ಅಣ್ಣಂಗೆ ಸೊಪ್ಪು ಎಲ್ಲ ಹಾಕಿ ಚಪಾತಿ ಹಿಟ್ಟು ನಾನು ನಾದ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ನಾನು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಆಮೇಲೆ ಅದನ್ನು ಉಜ್ಜಿ ಕಟ್ ಮಾಡಿ, ಸೊ ಈ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇವಾಗ ಚಪಾತಿ ಹಿಟ್ಟನ್ನು ನಾನು ನಾದ್ಕೊಳ್ತಾ ಇದ್ದೀನಿ. ಎಲ್ಲ ಮಕ್ಕಳು ಇಲ್ಲೇ ಬಂದಿದ್ದರು. ಸೊ ಬೆಂಗಳೂರಿಂದ ಅಣ್ಣನ ಮಗ ಬಂದುಬಿಟ್ರೆ ಅವನಿಗೆ ಫುಲ್ ಖುಷಿ ಎಲ್ರಿಗೂ. ಸೊ ಎಲ್ಲರೂ ಬಂದುಬಿಡ್ತಾರೆ. ಹಾಗೆ ನಾನು ಇಲ್ಲಿ ಅಣ್ಣ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾನು ಚಪಾತಿ ಹಿಟ್ಟು ನಾದ್ತೀನಿ ಬಿಡಿ ಅಣ್ಣ ಅಂತ ಹೇಳಿದೆ. ಅಮ್ಮ ಫೋನ್ ಮಾಡಿದರು. ಆ್ಯಕ್ಚುಲಿ ನಾನು ಇವರು ಬೇಗ ಬರ್ತೀನಿ ಕೆಲಸದಿಂದ, ಸಂಜೆ ನಾನು ನೀನು ಕೂಡ ಸೇರಿ ದಾವಣಗೆರೆಗೆ ಹೋಗೋಣ ಅಂತ ಹೇಳಿದರು. ಸರಿ ಆಯಿತು ಹೋಗೋಣ ಅಂತ ನಾನು ಬೇಗ ಅಣ್ಣನ ಮನೆಗೆ ಬಂದೆ. ಬೇಗ ಆದರೆ ರೆಡಿ ಆಗಿಬಿಟ್ಟು ಹೋಗ್ಬೋದು ಅಂತ ಹೇಳಿ. ಆಮೇಲೆ ಅಮ್ಮ ಹೇಳಿದ್ರು, ಬೇಡ, ದಾವಣಗೆರೆಯಲ್ಲಿ ಗಣಪತಿ ಹೋಗ್ತಾ ಇದೆ, ಫುಲ್ಲು ರಶ್ಶು, ನೀವು ಬಂದ್ರೂ ಮತ್ತು ಹೋಗುವಾಗ ನಿಮಗೆ ತುಂಬಾ ತ್ರಾಸ ಆಗಿಬಿಡುತ್ತೆ. ಸೊ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ನಾವು ಹೋಗ್ತಿರೋದು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ, ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಇವ್ರು ಬಂದು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ 7 ಗಂಟೆ 7:15 ಆಗುತ್ತೆ. ಸೊ ಹಾಗಾಗಿ ಬೇಡ, ನೀವು ಬರೋದಾದರೆ ಬೆಳಗ್ಗೆನೇ ಬಂದುಬಿಡಿ, ಸುಮ್ಮನೆ ಏನಕ್ಕೆ ಮತ್ತೆ ಹೋಗೋದು ರಿಸ್ಕು ಅಂತ ಹೇಳಿದ್ರು. ಅಯ್ಯೋ ಇವ್ರು ಹೇಳಿದಾರಮ್ಮ, ನೋಡೋಣ ಇವರಿಗೆ ಫೋನ್ ಮಾಡಿ ನಿಮಗೆ ತಿಳಿಸ್ತೀನಿ ಏನು ಹೇಳ್ತಾರೋ ಅಂತ ಹೇಳಿ ಅಮ್ಮಂಗೆ ಹೇಳಿದೆ. ಸರಿ ಆಯಿತು, ಫೋನ್ ಮಾಡಿ ಕೇಳು. ಹಾಗೆ ಇವ್ರಿಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಂತ ಹೇಳಿ. ಬರ್ತಾಯಿದ್ದೀನಿ, ನಾನು ನಿಯರ್ ಹತ್ತಿರ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ಗಣಪತಿ ಹೋಗ್ತಾ ಇದೆ ಅಂತೆ, ತುಂಬ ರಶ್ಶು. ನೆನ್ನೆನೂ ಕೂಡ ನಾವು ದಾವಣಗೆರೆಯಿಂದ ಬಂದಿದ್ವಿ, ತುಂಬ ರಶ್ ಇತ್ತು, ಬಟ್ ಇವತ್ತು ಗಣಪತಿ ಹೋಗೋದಲ್ಲ, ಇನ್ನೂ ರಶ್ ಇರುತ್ತೆ ರೀ ಅಂತ ಹೇಳಿದೆ. ಹೌದಾ, ಸರಿ ಹೋಗೋಣ ಅಂತಲೇ ಬೇಗ ಬರ್ತಾಯಿದ್ದೆ ನಾನು ಅಂತ ಅಂದರು. ಇರಲಿ ಬಿಡಿ, ಹೋಗೋದಾದರೆ ನಾವು ಬೆಳಗ್ಗೆ ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ನಾನು ಆಮೇಲೆ ಸುಮ್ಮನೆ ಬಿಡು, ನಿಧಾನಕ್ಕೆ ಮಾಡಿದ್ರೆ ಬಿಸಿ ಅಂದರೆ ಅಣ್ಣ ತೊಗೊಂಡೋಗ್ತಿದ್ರು ಬಾಕ್ಸು. ಸೊ ಅಣ್ಣ ಹೋದರೆ ಅಲ್ಲೇ ಸ್ಟೇ ಮಾಡ್ತಾರೆ. ಸೊ ನಾವಿಬ್ಬರು ಹೋದರೆ ಅಷ್ಟೊಂದು ಜಾಗ ಏನೂ ಕೂಡ ಇರಲ್ಲ ಎಲ್ರಿಗೂ ಅಲ್ಲೇ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಪಾಲಕ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ತೊಳ್ಕೊಂಡು, ಪಾಲಕ ಸೊಪ್ಪು ಹೆಚ್ಕೊಂಡ್ರು ಅಣ್ಣ. ನಾನು ಹೆಚ್ಕೊಡ್ತೀನಿ ಅಂದರೆ ಬೇಡ ಸುಮ್ಮನಿರು ಅಂತ ಹೇಳಿ ಅವರೇ ಹೆಚ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಉಪ್ಪು ಖಾರದ ಪುಡಿ ಹಾಕಿ ಪಾಲಕ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಈ ಥರ ನಾವು ಜಾಸ್ತಿ ನೋಡಿ ಸೊಪ್ಪು ಸಾರಲ್ಲಿ ನಾವು ಅಷ್ಟೊಂದು ಸೊಪ್ಪು ಹಾಕ್ಕೊಳ್ಳೋದಿಲ್ಲ. ಸೊ 1 ಕಟ್ಟು 1.5 ಕಟ್ಟು 2 ಕಟ್ಟು ಇಷ್ಟೇ ಹಾಕಿರ್ತೀವಿ. ಬಟ್ ಈ ಥರ ನಾವು ಅಡುಗೆಗಳು ಮಾಡಿದಾಗ ಜಾಸ್ತಿ ಸೊಪ್ಪು ಹಾಕಿ ನಾವು ಚಪಾತಿ ಹಿಟ್ಟನ್ನು ಕಲಸಿರ್ತೀವಲ್ಲ, ಸೊ ಜಾಸ್ತಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ರೆ ಸೊ ಸೊಪ್ಪು ಹೋಗುತ್ತೆ, ಸೊಪ್ಪು ಜೊತೆಗೆ ಚಪಾತಿನೂ ಒಳ್ಳೆಯದು. ಈ ಥರ ಆಪ್ರೇಷನ್ ಆದಾಗ ಈ ಥರ ಸೊಪ್ಪು ಹಾಗೆ ಚಪಾತಿ ಜಾಸ್ತಿ ಕೊಡಬೇಕು ಅಂತಾರೆ. ಅದಕ್ಕೆ ನಾವು ಚಪಾತಿಯಲ್ಲಿ ಒಂದು ಈ ಥರ ರೆಸಿಪಿ ಮಾಡ್ತಾಯಿದ್ದೀವಿ. ಸೊ ಆಮೇಲೆ ಸೊಪ್ಪೆಲ್ಲ ಹಾಕಿ ಅದನ್ನು ಬಾಡಿಸ್ಬಿಟ್ಟು ಚೆನ್ನಾಗಿ, ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಸೊ ಆಲ್ರೆಡಿ ನಾನು ಹಾಕಿದ್ದೀನಿ, ಹಾಗಾಗಿ ಫುಲ್ಲು ನಾನು ತೋರಿಸಿಲ್ಲ. ಸೊ ಮಸಾಲೆ ಎಲ್ಲ ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಟಿದ್ರು, ಕುದಿಸೋಕ್ಕೆ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಗೆ ಬರ್ತಾರಲ್ಲ, ಅವರು ಒಂದು 15 ದಿನ ಆಯಿತು ಅನಿಸುತ್ತೆ ಬಂದಿಲ್ಲ. ಸೊ ಪಾತ್ರೆ ಬಿದ್ದಂಗೆ ನಾನು ಅಣ್ಣನೂ ಕೂಡ ತೊಳೆದಿದ್ರು ಆವಾಗಲೇ. ಸೊ ನಾನು ತೊಳಿತಾ ಇದ್ದೆ. ಅಣ್ಣ ಬೇಡ ಅಂತ ಏನು ಮಾಡೋಕ್ಕೋದ್ರು ಬೇಡ ಅಂತಾದರು. ಇಲ್ಲ ನಾನು ತೊಳಿತೀನಿ ಸುಮ್ಮನಿರಿ ಅಂತ ಹೇಳಿ, ಮತ್ತು ಜಾಸ್ತಿ ಆಗಿಬಿಡ್ತವೆ. ಸೊ ಮತ್ತು ಅಣ್ಣ ಒಬ್ಬರೇ ಮಾಡ್ಕೋಬೇಕು. ಅಮ್ಮನೂ ಕೂಡ ಹಾಸ್ಪಿಟಲಲ್ಲಿದ್ದಾರೆ. ಅಮ್ಮನೂ ಇದ್ದರೆ ಅವಾಗಿಂದವಾಗೆ ತೊಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನೇ ತೊಳಿತಾ ಇದ್ದೆ. ಸೊ ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯಕ್ಕೆ ಬರ್ತಾರಲ್ಲ, ಸೊ ಕೆಲಸದವರು ಅಂತ ಹೇಳಿ ನಾನು ಅವ್ರಿಗೆ ಚಿಕ್ಕವ್ರು ಮಾಡಲ್ಲ, ಅವರು ನಮ್ಮ ಮನೆ ಥರನೇ. ಸೊ ತುಂಬಾ ಚೆನ್ನಾಗಿದ್ದಾರೆ ಅವರು. ಸೊ ಅವ್ರು ಬಂದಿಲ್ಲ ಅಂದರೆ ಫುಲ್ಲು ಕೆಲಸ ಎಲ್ಲ ತಲೆ ಮೇಲೆ ಬಿದ್ದುಬಿಡುತ್ತೆ. ಸೊ ನೋಡೋಣ, ಇನ್ನೂ ಒಂದು 2-3 ದಿನ ಆದರೆ ಬರ್ತಾರೆ ಅಂತ ಹೇಳಿದ್ರು ಅಣ್ಣ. ಅಯ್ಯೋ, ಅವ್ರು ಇಲ್ಲದೆ ಎಷ್ಟು ಕೆಲಸ ಅಣ್ಣ. ಆಪ್ರೇಷನ್ನು ಕೂಡ ಅಣ್ಣಂದು ಇದೇ ಟೈಮಲ್ಲಿ ಆಗಿದೆ, ಈ ಟೈಮಲ್ಲೇ ಅವ್ರು ಬರ್ತಾ ಇಲ್ಲ ಅಂತ ಹೇಳಿ. ಸೊ ಬರ್ತಾರೆ ಇನ್ನೂ ಒಂದು 2 ದಿನ. ಅವ್ರದ್ದು ಕೆಲಸ ಅದು ಇದು ಹಬ್ಬ ಎಲ್ಲ ಇದ್ವಲ್ಲ, ಹಾಗಾಗಿ ಅವರು ಬಂದಿಲ್ಲ ಅಂತ ಹೇಳಿದರು ಅಣ್ಣ.
ಚಪಾತಿ ಹಿಟ್ಟೆಲ್ಲ ಕಲಸಿದ್ನಲ್ಲ ಅದನ್ನು ಉಂಡೆ ಎಲ್ಲ ಮಾಡಿಕೊಂಡೆ. ಸೊ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಳ್ಳಗೆ ಉಜ್ಕೋಬೇಕು. ತುಂಬ ದಪ್ಪ ಆದರೆ ಚೆನ್ನಾಗಿ ಅನಿಸಲ್ಲ. ಸೊ ನಾವು ಏನೇ ಆಗಲಿ ಚಪಾತಿನೂ ಕೂಡ ತೆಳುವಾಗಿ ಉಜ್ತೀವಿ, ರೊಟ್ಟಿನೂ ಕೂಡ ತೆಳುವಾಗೇ ಇರಬೇಕು. ನಮಗೆ ದಪ್ಪ ಮಾಡಿದ್ರೆ ಅದೊಂಥರ ಚೆನ್ನಾಗೇ ಅನಿಸೋದಿಲ್ಲ, ಹಿಟ್ಟು ಅನಿಸುತ್ತೆ. ಇದನ್ನು ಕೂಡ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ದೊಡ್ಡದಾಗಿ ಮಾಡ್ಕೋತೀವಿ, ತೆಳುವಾಗಿ ಮಾಡ್ಕೋತೀವಿ ನೋಡಿ ಈ ಥರ. ಸೊ ಎಲ್ಲ ರೆಡಿ ಮಾಡ್ಕೋತೀವಿ. ಆಮೇಲೆ ಇದನ್ನೆಲ್ಲ ಉಜ್ಕೊಂಡು ಕಟ್ ಮಾಡೋದು ಸ್ವಲ್ಪ ಕೈ ಹಿಡಿಯುತ್ತೆ. ಆ ಕೈ ಹಿಡಿದ್ರೂ ಕೂಡ ಟೇಸ್ಟಾಗಿಯೂ ಇರುತ್ತೆ, ಆರೋಗ್ಯಕರವಾಗಿಯೂ ಇರುತ್ತೆ. ಸೊಪ್ಪೆಲ್ಲ ಹಾಕಿ ಮಾಡಿರ್ತೀವಲ್ಲ, ಏನೇ ಕಷ್ಟ ಆದ್ರೂ ನಾವು ಆರೋಗ್ಯಕರವಾದ ಅಡುಗೆಗಳನ್ನೇ ಊಟ ಮಾಡಬೇಕು. ಹಾಗೆ ಅಣ್ಣ ಹಾಸ್ಪಿಟಲಿಂದ ಬಂದಾಗ ಅವರಿಗೂ ಆರೋಗ್ಯವಾಗಿ ಏನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ ಇವಾಗಲೇ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಇದನ್ನು ನೋಡಿ ಈ ಥರ ಚಾಕುವಿಂದ ನಾವು ಕಟ್ ಮಾಡ್ಕೋತೀವಿ. ತುಂಬ ಸಣ್ಣಕ್ಕೂ ಕಟ್ ಮಾಡ್ಕೊಳಲ್ಲ, ದಪ್ಪನೇ ಕಟ್ ಮಾಡ್ಕೋತೀವಿ. ಸೊ ಅಮ್ಮ ಇದ್ದಿದ್ರೆ ಇನ್ನೂ ದಪ್ಪ ಕಟ್ ಮಾಡ್ತಾಯಿದ್ರು. ಸೊ ನಾವು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೋತಾ ಇದ್ದೀವಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಎಲ್ಲ ಒಂದು ತಟ್ಟೆಯಲ್ಲಿ ತೆಕ್ಕೊಂಡು ಎಲ್ಲನೂ ಉಜ್ಕೊಂಡು ಈ ಥರ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಸೊ ಆದಾದಂಗೆ ಹಾಕ್ಕೋಬಾರ್ದು. ಸೊ ಎಲ್ಲ ಒಟ್ಟಿಗೆ ಹಾಕಿದರೆ ಒಟ್ಟಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇಲ್ಲ ಫಸ್ಟು ಬೇಗ ಹಾಕಿಬಿಟ್ರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಹಾಗಾಗಿ ಎಲ್ಲ ಈ ಥರ ನಾವು ರೆಡಿ ಮಾಡ್ಕೋತೀವಿ ನೋಡಿ, ಈ ಥರ ಎಲ್ಲ ತೆಕ್ಕೊಂಡು ಇಟ್ಕೋತೀವಿ. ಸೊ ನಮ್ಮಮ್ಮ ಇನ್ನೂ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೋತಾರೆ. ಸೊ ನಾನು ಅದಕ್ಕೆ ಅಮ್ಮ ದಪ್ಪ ಕಟ್ ಮಾಡ್ಕೋತಾರೆ ಅಂತೇಳಿ ನಾನು ಆಮೇಲೆ ಸ್ವಲ್ಪ ದಪ್ಪವಾಗೇ ಕಟ್ ಮಾಡಿಕೊಂಡೆ. ಸೊ ಹಾಗೆ ನಾನು ಎಲ್ಲನೂ ಈ ಥರ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಎಲ್ಲ ಈ ಥರ ಕಟ್ ಮಾಡಿಕೊಂಡು ತಟ್ಟೆಯಲ್ಲಿ, ಬುಟ್ಟಿಯಲ್ಲಿ, ಮರದಲ್ಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ನಾವು ಅದೇನು ಬೇಯಿಸಿದ್ವೋ ಸೊಪ್ಪೆಲ್ಲ ಹಾಕಿ ಮಸಾಲೆ ಹಾಕಿ ಹಾಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿರ್ತೀವಿ ಕ್ವಾಂಟಿಟಿಯಲ್ಲಿ. ಯಾಕಂದರೆ ಇದೆಲ್ಲ ಬೆಂದುಬಿಟ್ಟು ನೀರು ಹಿಂಗ್ಬಿಟ್ಟು ಅದು ಒಂದು ಮೊಸರು ಥರ ಬರುತ್ತೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ಎಲ್ಲ ಹಾಕೋತಾ ಇದ್ದೀವಿ. ಹೈ ಫ್ಲೇಮಲ್ಲೇ ನಾವು ಇಟ್ಟಿರ್ತೀವಿ ಗ್ಯಾಸ್, ಯಾಕಂದರೆ ಚೆನ್ನಾಗಿ ಕುದಿಬೇಕು ಅದು. ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ಒಂದು ತಟ್ಟೆ ಮುಚ್ಕೊಬಿಡಬೇಕು ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಥರ ತಟ್ಟೆ ಮುಚ್ಕೊಂಡು ಬೇಯಿಸಾದ್ಮೇಲೆ ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಿ. ಇವಾಗ ಹಾಸ್ಪಿಟಲ್ಗೂ ಲೇಟ್ ಆಯಿತು, ಬಾಕ್ಸಲ್ಲಿ ಹಾಕಿ ಕಳಿಸ್ಬಿಡ್ತೀನಿ. ಅಲ್ಲಿ ಹಾಸ್ಪಿಟಲಲ್ಲಿ ಒಂದು 6 ಜನ ಏನೋ ಇದ್ದಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಬಾಕ್ಸಲ್ಲೇ ಅವರಿಗೆ ತುಂಬ್ತಾ ಇದ್ದೀನಿ ನೋಡಿ. ಈ ಥರ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟು ಕೂಡ ಇರುತ್ತೆ. ಸೊ ಅಣ್ಣಂಗೂ ಕೂಡ ಚಪಾತಿ ಹಿಟ್ಟಲ್ಲಿ ಮಾಡಿರೋದು ಹಾಗೆ ಸೊಪ್ಪು ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ಇರುತ್ತೆ. ಹಾಗೆ ಮನೆಯಲ್ಲಿ ಎಲ್ಲ ಮಕ್ಕಳು ಇದ್ದರು. ಸೊ ಅಣ್ಣನ ಮಕ್ಕಳು ಎಲ್ಲ ಸಂಜೆಯಿಂದನೂ ಇಲ್ಲೇ ಇದ್ರಲ್ಲ, ಎಲ್ರಿಗೂ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ರಿಗೂ ಬಡಿಸ್ಕೊಟ್ಟು ನಾನು ಊಟ ಮಾಡೇ ಅಮ್ಮನೆಗೆ ಹೋದೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಓಕೆ, ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.